Dear students, last part of the everything I need to know I learned in the forest ಅನ್ನುವಂಥ ಪಾಠದಲ್ಲಿ ಸೊ ವಾಟ್ ನೇಚರ್ ಟೀಚರ್ಸ್ ಅನ್ನೋದನ್ನ ನಾವು ಕಲ್ತ್ಕೊಂಡಿದ್ವಿ. ಈಗ ನೆಕ್ಸ್ಟ್ ದ ಪೊಯೆಟ್ರಿ ಆಫ್ ದ ಫಾರೆಸ್ಟ್ ಅಂದರೆ ಕಾಡಿನ ಕವಿತೆ ಏನಿದು. ದ ಅರ್ತ್ ಯೂನಿವರ್ಸಿಟಿ ಈಸ್ ಇನ್ಸ್ಪೈರ್ಡ್ ಬೈ ರವೀಂದ್ರನಾಥ್ ಟ್ಯಾಗೋರ್, ಇಂಡಿಯಾಸ್ ನ್ಯಾಷನಲ್ ಪೊಯೆಟ್ ಆ್ಯಂಡ್ ಅ ನೋಬೆಲ್ ಪ್ರೈಸ್ ಲಾರಿಯೇಟ್. ಇಲ್ಲಿ ಅರ್ತ್ ಯೂನಿವರ್ಸಿಟಿ ಇವ್ರು ಏನು ವಂದನಾ ಶಿವ ಅವರು ಈಗ ಲಾಸ್ಟ್ ಪಾರ್ಟಲ್ಲಿ ತಿಳ್ಕೊಂಡಾಗೆ ಭೂ ವಿಶ್ವವಿದ್ಯಾನಿಲಯ ಅರ್ತ್ ಯೂನಿವರ್ಸಿಟಿ ಅಂತ ಏನು ಕರೆದ್ರೋ ಅದನ್ನ ಆ ಒಂದು ಕಾನ್ಸೆಪ್ಟು ಆ ಕಲ್ಪನೆ ಇನ್ಸ್ಪೈರ್ಡ್ ಬೈ ರವೀಂದ್ರನಾಥ್ ಟ್ಯಾಗೋರ್. ಅವ್ರು ಯಾರಿಂದ ಉತ್ತೇಜನಗೊಂಡಿತು ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರಿಂದ, ಇಂಡಿಯಾಸ್ ನ್ಯಾಷನಲ್ ಪೊಯೆಟ್ ಆ್ಯಂಡ್ ನೋಬೆಲ್ ಪ್ರೈಸ್ ಲಾರಿಯೇಟ್, ಭಾರತದ ರಾಷ್ಟ್ರಕವಿ ಹಾಗೂ ನೋಬೆಲ್ ಪ್ರೈಸನ್ನು ಪಡೆದಂಥವ್ರು ಅಂತ ಸಾಹಿತಿ ಲಾರಿಯೇಟ್ ಅವರು. ಅವರಿಂದ ಉತ್ತೇಜನಗೊಂಡು ಈ ಅರ್ತ್ ಯೂನಿವರ್ಸಿಟಿ ಅನ್ನೋ ಒಂದು ಕಾನ್ಸೆಪ್ಟು ವಂದನಾ ಶಿವ ಅವ್ರ ಮೈಂಡಲ್ಲಿ ಬಂತು. ಟ್ಯಾಗೋರ್ ಸ್ಟಾರ್ಟೆಡ್ ಎ ಲರ್ನಿಂಗ್ ಸೆಂಟರ್ ಇನ್ ಶಾಂತಿನಿಕೇತನ್ ಇನ್ ವೆಸ್ಟ್ ಬೆಂಗಾಲ್, ಇಂಡಿಯಾ, ಆಸ್ ಎ ಫಾರೆಸ್ಟ್ ಸ್ಕೂಲ್, ಬೋತ್ ಟು ಟೇಕ್ ಇನ್ಸ್ಪಿರೇಷನ್ ಫ್ರಮ್ ನೇಚರ್ ಆ್ಯಂಡ್ ಟು ಕ್ರಿಯೇಟ್ ಅನ್ ಇಂಡಿಯನ್ ಕಲ್ಚರಲ್ ರಿನೆಸಾನ್ಸ್. ಹಾಗಾಗಿ ಇಲ್ಲಿ ಟ್ಯಾಗೋರ್ ಅವರು ಈ ಒಂದು ಶಾಲೆಯನ್ನು ಈ ಒಂದು ಸೆಂಟರನ್ನು, ಲರ್ನಿಂಗ್ ಸೆಂಟರ್, ಕಲಿಕಾ ಕೇಂದ್ರವನ್ನು ಇನ್ ಶಾಂತಿನಿಕೇತನ್ ಇನ್ ವೆಸ್ಟ್ ಬೆಂಗಾಲ್, ವೆಸ್ಟ್ ಬೆಂಗಾಲಿನ ಪಶ್ಚಿಮ ಬಂಗಾಳದ ಶಾಂತಿನಿಕೇತನ ಅನ್ನೋ ಜಾಗದಲ್ಲಿ ಪ್ರಾರಂಭ ಮಾಡ್ತಾರೆ. ಹೇಗೆ? ಆಸ್ ಎ ಫಾರೆಸ್ಟ್ ಸ್ಕೂಲ್, ಒಂದು ಕಾಡಿನ ಶಾಲೆಯಾಗಿ ಅವರು ಪ್ರಾರಂಭ ಮಾಡ್ತಾರೆ. ಯಾಕೆ? ಬೋತ್ ಟು ಟೇಕ್ ಇನ್ಸ್ಪಿರೇಷನ್ ಫ್ರಮ್ ನೇಚರ್, ಅಲ್ಲಿ ಎರಡು ಉದ್ದೇಶ ಇಟ್ಕೊಂಡಿರ್ತಾರೆ ಅವರು. ಒಂದು, ನಿಸರ್ಗದಿಂದ ಉತ್ತೇಜನವನ್ನು ಪಡೆಯೋದಕ್ಕೆ, ಆ್ಯಂಡ್ ಟು ಕ್ರಿಯೇಟ್ ಅನ್ ಇಂಡಿಯನ್ ಕಲ್ಚರಲ್ ರಿಲೈಸನ್ಸ್, ಭಾರತದ ಭಾರತೀಯ ಸಾಂಸ್ಕೃತಿಕ ಪುನರುಜ್ಜೀವನವನ್ನು ಪುನರ್ ಸೃಷ್ಟಿ ಮಾಡೋದಕ್ಕೆ. ಸೊ ಈ ಎರಡು ಉದ್ದೇಶವನ್ನು ಇಟ್ಕೊಂಡು ಅವರು ಆ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ದ ಸ್ಕೂಲ್ ಬಿಕೇಮ್ ಎ ಯೂನಿವರ್ಸಿಟಿ ಇನ್ 1921. ಹಾಗಾಗಿ ಈ ಶಾಲೆ 1921ನಲ್ಲಿ ಯೂನಿವರ್ಸಿಟಿಯಾಗಿ ಬದಲಾವಣೆ ಆಗುತ್ತೆ. ಗ್ರೋಯಿಂಗ್ ಇನ್ ಟು ಒನ್ ಆಫ್ ಇಂಡಿಯಾಸ್ ಮೋಸ್ಟ್ ಫೇಮಸ್ ಸೆಂಟರ್ಸ್ ಆಫ್ ಲರ್ನಿಂಗ್. ಹಾಗಾಗಿ ಭಾರತದ ಅತ್ಯಂತ ಹೆಸರಾಂತ ಕಲಿಕಾ ಕೇಂದ್ರಗಳಲ್ಲಿ ಒಂದಾಗಿ ಇದು ಬೆಳೆಯುತ್ತೆ. ಟುಡೇ, just as in Tagore's time, we need to turn to nature and the forest for lessons in freedom. ಹಾಗಾಗಿ ಇವತ್ತು ಈಗ ನಮಗೆ ಟ್ಯಾಗೋರ್ಸ್ ಟೈಮ್ನಲ್ಲಿ ಕಾಲದಲ್ಲಿ ಹೇಗಿತ್ತು ಹಾಗೆ ವಿ ನೀಡ್ ಟು ಟರ್ನ್ ಟು ನೇಚರ್, ನಾವು ನಿಸರ್ಗದ ಕಡೆಗೆ ನಾವು ತಿರುಗಬೇಕಾಗಿದೆ. ಆ್ಯಂಡ್ ದ ಫಾರೆಸ್ಟ್ ಕಡೆಗೆ ತಿರುಗಬೇಕಾಗಿದೆ. ಯಾಕೆ? ಫಾರ್ ಲೆಸನ್ಸ್ ಇನ್ ಫ್ರೀಡಮ್, ಸ್ವಾತಂತ್ರ್ಯದ ಬಗ್ಗೆ ಪಾಠಗಳನ್ನು ನಾವು ಕಲಿಬೇಕು ಅಂತಂದರೆ ನಿಸರ್ಗದ ಕಡೆಗೆ ನಾವು ಇವತ್ತು ನಮ್ಮ ಗಮನವನ್ನು ಹರಿಸಬೇಕಾಗಿದೆ. ಇನ್ ಹಿಸ್ ಎಸ್ಸೆ ತಪೋವನ್, Forest of Purity, Tagore writes, Indian civilization has been distinctive in locating its source of regeneration, material and intellectual, in the forest, not the city. ನೋಡಿ, ಇವ್ರು ಹೇಳ್ತಾರೆ, ಅವರ ತಪೋವನ ಅಂತಕ್ಕಂತಹ ಒಂದು ಪ್ರಬಂಧದಲ್ಲಿ ಹೇಳ್ತಾರೆ, ಇಂಡಿಯನ್ ಸಿವಿಲೈಸೇಷನ್ ಹ್ಯಾಸ್ ಬೀನ್ ಡಿಸ್ಟಿಂಕ್ಟಿವ್, ಭಾರತೀಯ ಸಂಸ್ಕೃತಿ ಅಂತಕ್ಕಂಥದ್ದು ಒಂದು ಪ್ರತ್ಯೇಕವಾದಂಥದ್ದು, ಅದರದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ. ಹೇಗೆ? ಇನ್ ಲೊಕೇಟಿಂಗ್ ಇಟ್ಸ್ ಸೋರ್ಸ್ ಆಫ್ ರೀಜನರೇಷನ್, ಮೆಟೀರಿಯಲ್ ಆ್ಯಂಡ್ ಇಂಟೆಲೆಕ್ಚುಯಲ್, ಅದರ ಪುನರುಜ್ಜೀವನ ಅಥವಾ ರೀಜನರೇಷನ್ ಅಂತ ನಾವೇನು ಹೇಳ್ತೀವಿ, ಪುನಃಸ್ಥಾಪನೆ, ಅಥವಾ ಮೆಟೀರಿಯಲ್ ವಸ್ತು ಅಥವಾ ಬೌದ್ಧಿಕ, ಇಂಟೆಲೆಕ್ಚುಯಲ್, ಈ ಎಲ್ಲ ಮೂಲಗಳನ್ನು ಅದು ಲೊಕೇಟ್ ಮಾಡೋದರಲ್ಲಿ ಇಟ್ ಹ್ಯಾಸ್ ಬೀನ್ ಡಿಸ್ಟಿಂಕ್ಟಿವ್. ಭಾರತೀಯ ನಾಗರಿಕತೆ ಅಂತಕ್ಕಂಥದ್ದು ಅದರದೇ ಆದ ಸ್ಥಾನ ಹೊಂದಿದೆ. ಇನ್ ದ ಫಾರೆಸ್ಟ್, ನಾಟ್ ಇನ್ ದ ಸಿಟಿ. ಎಲ್ಲ ರೀಜನರೇಷನ್ ಇರ್ಬೋದು, ಮೆಟೀರಿಯಲಿಸ್ಟಿಕ್ ಔಟ್ಲುಕ್ ಇರ್ಬೋದು, ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಇರ್ಬೋದು, ಈ ಎಲ್ಲ ಸೋರ್ಸ್ಗಳು ಕಾಡಿನಲ್ಲಿ ಇವು ಲೊಕೇಟ್ ಆಗಿದ್ದಾವೆ, ಬಟ್ ನಾಟ್ ಇನ್ ದ ಸಿಟಿಲಿ ಅಲ್ಲ ಅಂತ ಅವ್ರು ಹೇಳ್ತಾರೆ. ಇಂಡಿಯಾಸ್ ಬೆಸ್ಟ್ ಐಡಿಯಾಸ್ ಹ್ಯಾವ್ ಕಮ್ ವೇರ್ ಮ್ಯಾನ್ ವಾಸ್ ಇನ್ ಕಮ್ಯುನಿಯನ್ ವಿತ್ ಟ್ರೀಸ್ ಅಂಡ್ ರಿವರ್ಸ್ ಆ್ಯಂಡ್ ಲೇಕ್ಸ್, ಅವೇ ಫ್ರಮ್ ದ ಕ್ರೌಡ್ಸ್. ನೋಡಿ, ಹಾಗಾಗಿ ಇಂಡಿಯಾದ ಬೆಸ್ಟ್ ಐಡಿಯಾಗಳೆಲ್ಲ ಯಾವುದರಿಂದ ಬಂದಿದ್ವು ಅಂದರೆ ವೇರ್ ಮ್ಯಾನ್ ಇನ್ ಕಮ್ಯೂನಿಯನ್ ವಿತ್ ಟ್ರೀಸ್ ಆ್ಯಂಡ್ ರಿವರ್ಸ್ ಆ್ಯಂಡ್ ಲೇಕ್ಸ್, ಮರಗಿಡಗಳು, ನದಿಗಳು, ಸರೋವರಗಳ ನಡುವೆ, ಅವುಗಳ ಜೊತೆ, ಅವೇ ಫ್ರಮ್ ದ ಕ್ರೌಡ್ಸ್, ಜನಜಂಗುಲಿಯಿಂದ ದೂರ, ಎಲ್ಲಿ ಮನುಷ್ಯ ಇನ್ ಕಮ್ಯೂನಿಯನ್ ವಿತ್, ಜೊತೆಯಲ್ಲಿದ್ನೋ ಅಲ್ಲಿ ಈ ಗ್ರೇಟ್ ಐಡಿಯಾಸ್ಗಳು ಬಂದವು ಅಂತ ಹೇಳ್ತಾರೆ. ಹಾಗಾಗಿ ದ ಪೀಸ್ ಆಫ್ ದ ಫಾರೆಸ್ಟ್ ಹ್ಯಾಸ್ ಹೆಲ್ಪ್ಡ್ ದ ಇಂಟೆಲೆಕ್ಚುಯಲ್ ಎವಲ್ಯೂಷನ್ ಆಫ್ ಮ್ಯಾನ್. ದ ಕಾಡಿನ ಆ ಒಂದು ಶಾಂತಿ ಅಥವಾ ನಿಶಬ್ದವಾದ ವಾತಾವರಣ ಹ್ಯಾಸ್ ಹೆಲ್ಪ್ಡ್ ಇಂಟೆಲೆಕ್ಚುಯಲ್ ಎವಲ್ಯೂಷನ್ ಆಫ್ ಮ್ಯಾನ್, ಮಾನವನ ಬೌದ್ಧಿಕ ವಿಕಾಸಕ್ಕೆ ಸಹಕಾರಿಯಾಯಿತು. ದ ಕಲ್ಚರ್ ಆಫ್ ದ ಫಾರೆಸ್ಟ್ ಹ್ಯಾಸ್ ಫ್ಯೂಯಲ್ಡ್ ದ ಕಲ್ಚರ್ ಆಫ್ ಇಂಡಿಯನ್ ಸೊಸೈಟಿ. ಕಾಡಿನ ಒಂದು ಸಂಸ್ಕೃತಿ ಅಂತಕ್ಕಂಥದ್ದು ಭಾರತೀಯ ಸಮಾಜದ ಸಂಸ್ಕೃತಿಗೆ ಒಂದು ಇಂಧನವಾಗಿ ಹೊಮ್ಮಿ ಬಂತು ಅಥವಾ ಸಹಾಯ ಮಾಡ್ತು. The culture that has arisen from the forest has been influenced by the diverse processes of renewal of life, which are always at play in the forest, varying from species to species,
ಫ್ರಮ್ ಸೀಸನ್ ಟು ಸೀಸನ್ ಇನ್ ಸೈಟ್ ಸೌಂಡ್ ಅಂಡ್ ಸ್ಮೆಲ್. ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ ಇಲ್ಲಿ ಕಲ್ಚರ್, ಸಂಸ್ಕೃತಿ ದಟ್ ಆರ್ ಅಸೈಸನ್ ಫ್ರಮ್ ದ ಫಾರೆಸ್ಟ್, ಕಾಡಿನಿಂದ ಬಂದಂತಹ, ಕಾಡಿನಿಂದ ಮೇಳೈಸಿ ಬಂದಂತಹ ಅಥವಾ ಕಾಡಿನಿಂದ ಬಂದಂತಹ ಉದ್ಭವಿಸಿದಂತಹ ಈ ಸಂಸ್ಕೃತಿ ಅಂತಕ್ಕಂಥದ್ದು ಹ್ಯಾಸ್ ಬಿನ್ ಇನ್ಫ್ಲೂಯೆನ್ಸ್ಡ್ ಬೈ ದ ಡೈವರ್ಸಿವ್ ಪ್ರಾಸೆಸ್. ಇಲ್ಲಿ ಬಹಳ ವೈವಿಧ್ಯಮಯವಾದಂತಹ ಪ್ರಕ್ರಿಯೆಗಳು ನಡೀತದೆ ಯಾವುದರಲ್ಲಿ, ಇಡೀ ಜಗತ್ತಿನಲ್ಲಿ. ಏನು ರಿನ್ಯೂವಲ್ ಆಫ್ ಲೈಫ್ ಅಂದ್ರೆ ಜೀವದ ಪುನರುಜ್ಜೀವನ ಅಥವಾ ಪುನರ್ಬಳಕೆ ಅಥವಾ ನವೀಕರಣ ಆಗ್ತಾ ಹೋಗುತ್ತೆ. ಅದು ಫ್ರಮ್ ಸೀಸನ್ ಟು ಸೀಸನ್. ಇಲ್ಲಿ ಇಲ್ಲಿ ಏನು ಸಸ್ಯ ಸಂಪತ್ತಿರ್ಬೋದು, ಜೀವಿ ವರ್ಗಗಳಿರ್ಬೋದು, ಇವು ಯಾವೇ ಇರ್ಬೋದು, ಇವೆಲ್ಲವೂ ಕೂಡ ರಿನ್ಯೂವಲ್ ಆಗ್ತವೆ, ಪುನರ್ನವೀಕರಣ ಆಗ್ತವೆ. ಹೇಗೆ? ದೇ ಆರ್ ಆಲ್ವೇಸ್ ಅಟ್ ಪ್ಲೇ ಇನ್ ದ ಫಾರೆಸ್ಟ್. ಅವು ಯಾವಾಗಲೂ ಇದು ಕಾಡಿನಲ್ಲಿ ಅಟ್ ಪ್ಲೇ ಅಂದ್ರೆ ಅದರ ನವೀಕರಣದ ಆಟ ಆಡ್ತಾನೆ ಇರ್ತವೆ. ವೇರಿಯಿಂಗ್ ಫ್ರಮ್ ಸ್ಪೀಶೀಸ್ ಟು ಸ್ಪೀಶೀಸ್, ಪ್ರಭೇದದಿಂದ ಪ್ರಭೇದಕ್ಕೆ ಇದರಲ್ಲಿ ವ್ಯತ್ಯಾಸ ಇರ್ತದೆ. ಫ್ರಮ್ ಸೀಸನ್ ಟು ಸೀಸನ್, ಕಾಲದಿಂದ ಕಾಲಕ್ಕೆ ಈ ಒಂದು ನವೀಕರಣ ಬದಲಾವಣೆ ವ್ಯತ್ಯಾಸ ಇರ್ತದೆ. ಯಾವುದರಲ್ಲಿ? ಇನ್ ಸೈಟ್ ಸೌಂಡ್ ಅಂಡ್ ಸ್ಮೆಲ್, ಅವುಗಳ ನೋಟ, ಶಬ್ದ ಮತ್ತು ವಾಸನೆ, ಈ ಎಲ್ಲ ರೀತಿಯಲ್ಲೂ ಕೂಡ ದಿ ಪ್ರಾಸೆಸ್ ಆಫ್ ರಿನ್ಯೂವಲ್ ಆಫ್ ಲೈಫ್, ಜೀವಿಗಳ ನವೀಕರಣದ ಪ್ರಕ್ರಿಯೆ, ಇದು ಡೈವರ್ಸ್ ಪ್ರಾಸೆಸ್. ಇದು ಬಹಳಷ್ಟು ವಿಶಾಲವಾಗಿ ಆಗ್ತಾ ಇರ್ತದೆ ಕಾಡಿನಲ್ಲಿ ಅಂತ. ದ ಯೂನಿಫೈಯಿಂಗ್ ಪ್ರಿನ್ಸಿಪಲ್ ಆಫ್ ಲೈಫ್ ಇನ್ ಡೈವರ್ಸಿಟಿ, ಇದೆಲ್ಲದನ್ನು ಒಟ್ಟಾರೆ ಕೂಡಿಸಿದಂಥ ಒಂದು ಯೂನಿಫೈಯಿಂಗ್ ಪ್ರಿನ್ಸಿಪಲ್, ಒಟ್ಟಾರೆ ತತ್ವ ಲೈಫ್ ಇನ್ ಡೈವರ್ಸಿಟಿ ಅಂದ್ರೆ ವೈವಿಧ್ಯತೆಯಲ್ಲಿ ಜೀವನ, ಆಫ್ ಡೆಮೋಕ್ರಾಟಿಕ್ ಪ್ಲೂರಲಿಸಮ್ ಅಂದ್ರೆ ಇಲ್ಲಿ ಪ್ರಜಾಪ್ರಭುತ್ವದ ಬಹುತ್ವವಾದ. ದಸ್ ಇದು ಬಿಕೇಮ್ ದ ಪ್ರಿನ್ಸಿಪಲ್ ಆಫ್ ಇಂಡಿಯನ್ ಸಿವಿಲೈಸೇಷನ್. ಹಾಗಾಗಿ ಈ ಒಂದು ಪ್ರಜಾಪ್ರಭುತ್ವದ ಬಹುತ್ವವಾದ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಬಹು ಜನ, ಬಹು ಪ್ರಾಣಿ, ಬಹು ಸಸ್ಯ ಎಲ್ಲವೂ ಇದಾವೆ, ಎಲ್ಲರಿಗೂ ಹಕ್ಕಿದೆ ಅಂತಕ್ಕಂಥ ಬಹುತ್ವವಾದ ಏನಿದೆಯೋ ಇದು. ಮತ್ತೆ ಲೈಫ್ ಇನ್ ಪ್ರಿನ್ಸಿಪಲ್ ಯಾವುದಿದು? ಯೂನಿಫೈಯಿಂಗ್ ಪ್ರಿನ್ಸಿಪಲ್, ಒಕ್ಕೂಟದ ಒಂದು ತತ್ವ ಅಂತಕ್ಕಂಥದ್ದು ಬಿಕೇಮ್ ದ ಪ್ರಿನ್ಸಿಪಲ್ ಆಫ್ ಇಂಡಿಯನ್ ಸಿವಿಲೈಸೇಷನ್, ಭಾರತೀಯ ನಾಗರಿಕತೆಯ ತತ್ವವಾಗಿ ಬದಲಾವಣೆ ಆಗೋಯ್ತು. ಎಲ್ಲಿಂದ? ಕಾಡಿನಿಂದ. ಇನ್ ದಿಸ್ ಯೂನಿಟಿ ಇನ್ ಡೈವರ್ಸಿಟಿ ದಟ್ ಈಸ್ ದ ಬೇಸಿಸ್ ಆಫ್ ಬೋತ್ ಎಕಲಾಜಿಕಲ್ ಸಸ್ಟೈನಬಿಲಿಟಿ ಅಂಡ್ ಡೆಮಾಕ್ರಸಿ. ಹಾಗಾಗಿ ಇನ್ ದಿಸ್ ಯೂನಿಟಿ ಇನ್ ಡೈವರ್ಸಿಟಿ ಅಂದ್ರೆ ವಿವಿಧತೆಯಲ್ಲಿ ಏಕತೆ ಅಂತಕ್ಕಂಥದ್ದು ಏನಿದೆಯೋ ಇದರಲ್ಲಿ ದಟ್ ಇಸ್ ಬೇಸಿಸ್ ಆಫ್ ಬೋತ್ ಎಕಲಾಜಿಕಲ್ ಸಸ್ಟೈನಬಿಲಿಟಿ ಅಂಡ್ ಡೆಮಾಕ್ರಸಿ, ಇದು ಪರಿಸರದ ಒಂದು ಏನು ಸಮತೋಲನ ಮತ್ತು ಡೆಮಾಕ್ರಸಿ ಪ್ರಜಾಪ್ರಭುತ್ವ ಅನ್ನೋದ್ರ ಆಧಾರದ ಮೇಲೆ ಈ ಯೂನಿಟಿ ಇನ್ ಡೈವರ್ಸಿಟಿ ಇದೆ. ಡೈವರ್ಸಿಟಿ ವಿತೌಟ್ ಯೂನಿಟಿ ಬಿಕಮ್ಸ್ ದ ಸೋರ್ಸ್ ಆಫ್ ಕಾನ್ಫ್ಲಿಕ್ಟ್ ಅಂಡ್ ಕಾಂಟೆಕ್ಸ್ಟ್ ಅಂದ್ರೆ ಏಕತೆ ಇಲ್ಲದೆ ಇರತಕ್ಕಂಥ ವೈವಿಧ್ಯತೆ ಇದು ಸೋರ್ಸ್ ಆಫ್ ಕಾನ್ಫ್ಲಿಕ್ಟ್ ಅಂಡ್ ಕಾಂಟೆಸ್ಟ್, ಇದು ಗೊಂದಲ ಮತ್ತು ಸ್ಪರ್ಧೆಗೆ ಒಂದು ಮೂಲವಾಗ್ತದೆ. ಹಾಗೆ ಯೂನಿಟಿ ವಿತೌಟ್ ಡೈವರ್ಸಿಟಿ, ಅದೇ ವೈವಿಧ್ಯತೆ ಇಲ್ಲದೆ ಇರತಕ್ಕಂಥ ಏಕತೆ, ಇಟ್ ಬಿಕಮ್ಸ್ ದ ಗ್ರೌಂಡ್ ಫಾರ್ ಎಕ್ಸ್ಟರ್ನಲ್ ಕಂಟ್ರೋಲ್, ಇದು ಬಾಹ್ಯ ನಿಯಂತ್ರಣಕ್ಕೆ ಒಂದು ಮೂಲವಾಗಿ ಪರಿಣಮಿಸ್ತದೆ. ಹೀಗಾಗಿ ದಿಸ್ ಈಸ್ ಟ್ರೂ ಆಫ್ ಬೋತ್ ನೇಚರ್ ಅಂಡ್ ಕಲ್ಚರ್, ಇದು ನಿಸರ್ಗದ ದೃಷ್ಟಿಯಲ್ಲಿ ಮತ್ತು ಸಂಸ್ಕೃತಿ ದೃಷ್ಟಿಯಲ್ಲಿ ಎರಡರಲ್ಲೂ ಇದು, ಎರಡು ದೃಷ್ಟಿಕೋನದಲ್ಲೂ ಇದು ಸತ್ಯ. ದ ಫಾರೆಸ್ಟ್ ಈಸ್ ಎ ಯೂನಿಟಿ ಇನ್ ಇಟ್ಸ್ ಡೈವರ್ಸಿಟಿ and we are united with nature through our relationship with the forest. ಹಾಗಾಗಿ ಇದು ನಿಸರ್ಗ ಮತ್ತು ಸಂಸ್ಕೃತಿ ಎರಡರ ವಿಚಾರದಲ್ಲೂ ಸತ್ಯ ಅಂತಂದ್ಮೇಲೆ ಫಾರೆಸ್ಟ್ ಈಸ್ ಎ ಯೂನಿಟಿ, ಕಾಡು ಅಂತಕ್ಕಂಥದ್ದು ಇದು ಇನ್ ಇಟ್ಸ್ ಡೈವರ್ಸಿಟಿ, ಆ ಕಾಡು ಅದರ ವೈವಿಧ್ಯತೆಯಲ್ಲಿ ಅದು ಏಕತೆಯನ್ನು ಉಳಿಸ್ಕೊಂಡಿದೆ. ಅಂಡ್ ವಿ ಆರ್ ಯುನೈಟೆಡ್ ವಿತ್ ನೇಚರ್, ನಾವು ನಿಸರ್ಗದೊಂದಿಗೆ ನಾವು ಐಕ್ಯವಾಗಿದ್ದೇವೆ. ಥ್ರೂ ಅವರ್ ರಿಲೇಶನ್ಶಿಪ್ ವಿತ್ ದ ಫಾರೆಸ್ಟ್, ಕಾಡಿನ ಜೊತೆಗೆ ಇರುವಂಥ ನಮ್ಮ ಸಂಬಂಧದ ಮೂಲಕ ನಾವು ಕಾಡಿನ ಒಂದು ಭಾಗವಾಗಿ ಯುನೈಟ್ ಆಗಿದ್ದೇವೆ. ಇನ್ ಟ್ಯಾಗೂರ್ಸ್ ರೈಟಿಂಗ್ಸ್ ದ ಫಾರೆಸ್ಟ್ ವಾಸ್ ನಾಟ್ ಜಸ್ಟ್ ದ ಸೋರ್ಸ್ ಆಫ್ ನಾಲೆಜ್ ಅಂಡ್ ಫ್ರೀಡಮ್. ಟಾಗೂರರ ಲೇಖನಗಳನ್ನು ನೋಡಿದಾಗ ನಾವು ಕಾಡು ಅಂತಕ್ಕಂಥದ್ದು ನಾಟ್ ಜಸ್ಟ್ ಎ ಸೋರ್ಸ್ ಆಫ್ ನಾಲೆಜ್ ಅಂಡ್ ಫ್ರೀಡಮ್, ಕೇವಲ ಜ್ಞಾನ ಮತ್ತು ಸ್ವಾತಂತ್ರ್ಯದ ಒಂದು ಮೂಲ ಅಲ್ಲ. ಇಟ್ ವಾಸ್ ದ ಸೋರ್ಸ್ ಆಫ್ ಬ್ಯೂಟಿ ಅಂಡ್ ಜಾಯ್, ಆಫ್ ಆರ್ಟ್ ಅಂಡ್ ಎಸ್ಥೆಟಿಕ್ಸ್, ಆಫ್ ಹಾರ್ಮೋನಿ ಅಂಡ್ ಪರ್ಫೆಕ್ಷನ್. ನೋಡಿ ಹೇಗೆ ಹೇಳ್ತಾರೆ ಇವರು. ಹಾಗಾಗಿ ಇಲ್ಲಿ ಈ ಟಾಗೂರ್ ರೈಟಿಂಗ್ ನಲ್ಲಿ ನಾವು ಏನು ಫಾರೆಸ್ಟ್ ಕಾಡು ಅಂತ ಕರಿತೀವೋ ಇದು ಇಟ್ ವಾಸ್ ದ ಸೋರ್ಸ್ ಆಫ್ ಬ್ಯೂಟಿ ಅಂಡ್ ಜಾಯ್, ಸೌಂದರ್ಯ ಮತ್ತು ಸಂತೋಷ ಇವುಗಳ ಮೂಲ. ಆಫ್ ಆರ್ಟ್ ಅಂಡ್ ಎಸ್ಥೆಟಿಕ್ಸ್, ಕಲೆ ಮತ್ತು ಸೌಂದರ್ಯೋಪಾಸನಾ ಮೌಲ್ಯಗಳ ಮೂಲ. ಆಫ್ ಹಾರ್ಮೋನಿ ಅಂಡ್ ಪರ್ಫೆಕ್ಷನ್, ಹೊಂದಾಣಿಕೆ ಮತ್ತು ನಿಖರತೆಗೆ ಮೂಲ ಅಂತ ಹೇಳ್ತಾರೆ. ಹಾಗಾಗಿ ಇಟ್ ಸಿಂಬಲೈಸ್ಡ್ ದ ಯೂನಿವರ್ಸ್, ಇದು ಈ ಕಾಡು ಈ ಎಲ್ಲ ಅಂಶಗಳನ್ನು ಒಳಗೊಂಡು ಇಡೀ ವಿಶ್ವವನ್ನ ಇದು ಸಿಂಬಲ್ ಮಾಡುತ್ತದೆ, ಸಿಂಬಲೈಸ್, ಅದಕ್ಕೆ ಒಂದು ಹೆಗ್ಗುರುತಾಗಿ ಕೊಡ್ತೀವಿ. ಹಾಗಾಗಿ ದಿ ಫಾರೆಸ್ಟ್ ಟೀಚರ್ಸ್ ಅಸ್ ಯೂನಿಯನ್ ಅಂಡ್ ಕಂಪ್ಯಾಷನ್. ಹಾಗಾಗಿ ಕಾಡು ನಮಗೆ ಒಗ್ಗಟ್ಟು ಮತ್ತು ಒಂದು ಕರುಣೆ ಅಥವಾ ಸಹಾನುಭೂತಿ ಇವುಗಳನ್ನು ನಮಗೆ ತಿಳಿಸಿಕೊಡ್ತದೆ.
The forest also teaches us enoughness as a principle of equity, how to enjoy the gifts of nature without exploitation and accumulation. ನೋಡಿ ಇಲ್ಲಿ ಫಾರೆಸ್ಟ್ ಆಲ್ಸೋ ಟೀಚಸ್ ಅಸ್ ಎನಫ್ನೆಸ್, ವಿಪುಲತೆ, ಸಾಕು ಅಂತಕ್ಕಂಥದ್ದನ್ನ ಟೀಚ್ ಮಾಡ್ತದೆ. ಹೇಗೆ? ಆಸ್ ಎ ಪ್ರಿನ್ಸಿಪಲ್ ಆಫ್ ಈಕ್ವಿಟಿ, ಸಮಾನತೆಯ ತತ್ವದ ಆಧಾರದ ಮೂಲಕ. ಹೇಗೆ? ಹೌ ಟು ಎಂಜಾಯ್ ದ ಗಿಫ್ಟ್ಸ್ ಆಫ್ ನೇಚರ್ ವಿತೌಟ್ ಎಕ್ಸ್ಪ್ಲಾಯಿಟೇಷನ್ ಅಂಡ್ ಅಕ್ಯುಮುಲೇಷನ್, ಶೋಷಣೆ ಮಾಡದಲೆ ಮತ್ತು ಸಂಗ್ರಹ ಮಾಡದಲೆ ಹೇಗೆ ನಾವು ನಿಸರ್ಗದ ಒಂದು ಬಹುಮಾನವನ್ನು ಅಥವಾ ದತ್ತಿಯನ್ನು, ಬಳುವಳಿಯನ್ನು, ಗಿಫ್ಟ್ಗಳನ್ನು ಎಂಜಾಯ್ ಮಾಡ್ಬೋದು ಅನ್ನೋದನ್ನ ಈ ಕಾಡು ತೋರಿಸ್ಕೊಡ್ತದೆ. ಟಾಗೂರ್ ಕೋಟ್ಸ್ ಫ್ರಮ್ ದ ಏನ್ಷಿಯಂಟ್ ಟೆಕ್ಸ್ಟ್ ರಿಟರ್ನ್ ಇನ್ ದ ಫಾರೆಸ್ಟ್, ಕಾಡಿನಲ್ಲಿ ಅವ್ರು ಕುಳಿತುಕೊಂಡು ಬರೆದಂಥ ಒಂದು ಏನ್ಷಿಯಂಟ್ ಟೆಕ್ಸ್ಟನ್ನ ಕೋಟ್ ಮಾಡ್ತಾರೆ. ನೋ ಆಲ್ ದಟ್ ಮೂವ್ಸ್ ಇನ್ ದಿಸ್ ಮೂವಿಂಗ್ ವರ್ಲ್ಡ್ ಆಸ್ ಎನ್ವಲಪ್ಡ್ ಬೈ ಗಾಡ್. ನೋಡಿ, ನಮ್ಗೆಲ್ರಿಗೂ ಗೊತ್ತು, ಇಡೀ ಪ್ರಪಂಚ ಮೂವಿಂಗ್ ವರ್ಲ್ಡ್ ತಿರುಗ್ತಾ ಇದೆ. ಅದೆಲ್ಲದೂ ಕೂಡ ದೇವರ ಸೃಷ್ಟಿಯಲ್ಲಿ ಅದು ಎನ್ವಲಪ್ಡ್, ಕವರ್ ಆಗಿದೆ. ಆ್ಯಂಡ್ ಫೈಂಡ್ ಎಂಜಾಯ್ಮೆಂಟ್ ಥ್ರೂ ರಿನನ್ಸಿಯೇಷನ್, ಅಂದರೆ ಬೇರೆಯವರಿಗೆ ಏನು, ಬೇರೆಯವ್ರ ಹಾಗೆ ಹೀಗೆ ಅನ್ನೋದು ಬಿಡದಲೇ ನಾವು ಎಂಜಾಯ್ಮೆಂಟನ್ನು ಇಲ್ಲಿ ಕಾಣ್ಬೋದಾಗಿದೆ ಇದ್ರ ಮೂಲಕ. ನಾಟ್ ಥ್ರೂ ಗ್ರೀಡ್ ಆಫ್ ಪೊಸಿಷನ್, ಕೇವಲ ನಾನು ಹೊಂದಿದ್ದೀನಿ, ಅದು ಬೇಕು, ನನಗಿದು ಬೇಕು, ಕಾರ್ ಬೇಕು, ಮನೆ ಬೇಕು, ಬಂಗ್ಲೆ ಬೇಕು ಅಂತಕ್ಕಂಥದ್ದು ಏನು ಗ್ರೀಡ್ ಆಫ್ ಪೊಸಿಷನ್, ಬೇಕು ಬೇಕು ಅನ್ನುವಂತಹ ಒಂದು ಆಸೆಯ ಮೂಲಕ ಅಲ್ಲ. ಇದು ಥ್ರೂ ರಿನನ್ಸಿಯೇಷನ್. ಯಾವುದಿದ್ರು ಅಷ್ಟೇ ನಮಗೆ ನಿಸರ್ಗದೊಳಗೆ ನಾವು ಚೆನ್ನಾಗಿದ್ದೀವಿ, ಸಂತೋಷವಾಗಿದ್ದೀವಿ ಅಂತ ನಿಸರ್ಗದ ಗಿಫ್ಟನ್ನು ಎಂಜಾಯ್ ಮಾಡಿಕೊಂಡು ನಾವು ಬದುಕಬೇಕು ಅಂತಕ್ಕಂಥದ್ದು. ಹಾಗಾಗಿ ನೋ ಸ್ಪೀಶೀಸ್ ಇನ್ ಎ ಫಾರೆಸ್ಟ್ ಅಪ್ರಾಪ್ರಿಯೇಟ್ಸ್ ದ ಶೇರ್ ಆಫ್ ಅನದರ್ ಸ್ಪೀಶೀಸ್. ಹಾಗಾಗಿ ಯಾವುದೇ ಒಂದು ಪ್ರಭೇದ ಕಾಡಿನಲ್ಲಿ ಇಟ್ ಅಪ್ರಾಪ್ರಿಯೇಟ್ ಶೇರ್ ಆಫ್ ಅನದರ್ ಸ್ಪೀಶೀಸ್, ಬೇರೆ ಇನ್ನೊಂದು ಪ್ರಭೇದದ ಪಾಲುದಾರಿಕೆಯನ್ನು ಅದು ಸರಿ ಹೊಂದಿಸೋದಿಲ್ಲ. ಅಂದರೆ ಹುಲಿದು ಹುಲಿಗೆ, ಇಲಿದು ಇಲಿಗೆ ಅಂತ ನಾವೇನು ಹೇಳ್ತೀವೋ ಹಾಗೆ ಎವ್ರಿ ಸ್ಪೀಶೀಸ್ ಸಸ್ಟೈನ್ಸ್ ಇಟ್ ಸೆಲ್ಫ್ ಇನ್ ಕೋಆಪರೇಷನ್ ವಿತ್ ಅದರ್ಸ್. ಹಾಗಾಗಿ ಪ್ರತಿಯೊಂದು ಪ್ರಭೇದವೂ ಕೂಡ ಬೇರೆ ಪ್ರಭೇದಗಳ ನಡುವೆ ಸಹಕಾರದಿಂದ ಅವು ಉಳ್ಕೊಳ್ತವೆ. ಲೈಫ್ ಸೈಕಲ್ ಇದು. ಹಾಗೆ ದ ಎಂಡ್ ಆಫ್ ಕನ್ಸ್ಯೂಮರಿಸಮ್ ಅಂಡ್ ಅಕ್ಯುಮುಲೇಷನ್ ಈಸ್ ದ ಬಿಗಿನಿಂಗ್ ಆಫ್ ದ ಜಾಯ್ ಆಫ್ ಲಿವಿಂಗ್. ಹಾಗಾಗಿ ದ ಎಂಡ್ ಆಫ್ ಕನ್ಸ್ಯೂಮರಿಸಮ್ ಅಂದರೆ ಕೊಳ್ಳುಬಾಕತನ ಅಂತ ಕರಿತೀವಿ, ಕಂಡಿದ್ದೆಲ್ಲ ಬೇಕು ಅಂತ ಕೊಳ್ಳ್ಕೊಳ್ತಕ್ಕಂಥದ್ದು. ಮತ್ತು ಅಕ್ಯುಮುಲೇಷನ್, ಬೇಕಾ ಇದು ಬೇಕು ಅದು ಬೇಕು ಅಂತ ಎಲ್ಲವನ್ನೂ ಸಂಗ್ರಹಣೆ ಮಾಡಿ ಇಟ್ಕೊಳ್ತಕ್ಕಂಥದ್ದು. ಈಗ ಏನು ಇದನ್ನು ಮಾಡ್ತೀವೋ ನಾವು, ಅದು ದ ಎಂಡ್ ಆಫ್ ಕನ್ಸ್ಯೂಮರಿಸಮ್ ಅಂಡ್ ಅಕ್ಯುಮುಲೇಷನ್. ಈ ಕನ್ಸ್ಯೂಮರಿಸಮ್ ಮತ್ತು ಅಕ್ಯುಮುಲೇಷನ್ ಅನ್ನು ಮಾಡೋದನ್ನು ನಾವು ಕೊನೆಗೊಳಿಸಿದ್ರೆ ಅದು ಈಸ್ ದ ಬಿಗಿನಿಂಗ್ ಆಫ್ ದ ಜಾಯ್ ಆಫ್ ಲಿವಿಂಗ್. ನೋಡಿ, ಜೀವನವನ್ನು ನಿರ್ವಹಿಸುವ ಅಥವಾ ಜೀವಿಸುವ ಒಂದು ಸಂತೋಷವನ್ನು ಅದು ನೀಡ್ತದೆ. ಕನ್ಸ್ಯೂಮರಿಸಮ್ ಬುದ್ಧಿಯನ್ನು ಬಿಟ್ಬಿಡ್ಬೇಕು, ಅಕ್ಯುಮುಲೇಷನ್ ಬುದ್ಧಿಯನ್ನು ಬಿಟ್ಬಿಡ್ಬೇಕು. ಇವನ್ನು ಬಿಟ್ಟಾಗ ಅದು ಜಾಯ್ ಆಫ್ ಲಿವಿಂಗ್, ಜೀವಿಸುವ ಸಂತೋಷ ಅಥವಾ ಖುಷಿಯ ಪ್ರಾರಂಭವಾಗ್ತದೆ ಅಂತ. ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಗ್ರೀಡ್ ಅಂಡ್ ಕಂಪ್ಯಾಷನ್, ಕಾಂಕ್ವೆಸ್ಟ್ ಅಂಡ್ ಕೋಆಪರೇಷನ್, ವೈಲೆನ್ಸ್ ಅಂಡ್ ಹಾರ್ಮನಿ ದಟ್ ಟ್ಯಾಗೂರ್ ರೋಟ್ ಅಬೌಟ್ ಕಂಟಿನ್ಯೂಸ್ ಟುಡೇ. ಹಾಗಾಗಿ ಇವತ್ತಿಗೂ ಕೂಡ ಈ ಒಂದು ಕಾನ್ಫ್ಲಿಕ್ಟ್ ಅಂದರೆ ಗೊಂದಲಮಯವಾದಂಥ ಫೈಟ್ ಏನಿದೆಯೋ ಇದು ನಡೀತಾನೆ ಇದೆ. ಗ್ರೀಡ್ ಅಂಡ್ ಕಂಪ್ಯಾಷನ್, ಆಸೆ ಮತ್ತು ನನಗೇನು ಬೇಡ ಅಂತಕ್ಕಂಥ ಒಂದು ನಿರ್ಲಿಪ್ತ ಭಾವ, ಮತ್ತು ಕಾಂಕ್ವೆಸ್ಟ್ ಅಂಡ್ ಕೋಆಪರೇಷನ್, ಸಹಕಾರ ಮತ್ತು ಆಕ್ರಮಣ, ವೈಲೆನ್ಸ್ ಅಂಡ್ ಹಾರ್ಮೋನಿ, ಹೊಂದಾಣಿಕೆ ಮತ್ತು ಹಿಂಸೆ, ಇವುಗಳ ನಡುವೆ ನಡೀತಾ ಇರ್ತಕ್ಕಂಥ ಈ ಕಾನ್ಫ್ಲಿಕ್ಟ್ ಅಂತಕ್ಕಂಥದ್ದು ದಟ್ ಟಾಗೂರ್ ರೋಟ್ ಅಬೌಟ್, ಇದ್ರ ಬಗ್ಗೆ ಎಲ್ಲ ಬರೆದಿದ್ದಾರಲ್ವ ಟಾಗೂರ್ ಅವರು, ಅದು ಇವತ್ತಿಗೂ ಕೂಡ ಕಂಟಿನ್ಯೂಸ್ ಟುಡೇ, ಸ್ಟಿಲ್ ಇವತ್ತು ಅದೇ ನಡೀತಾ ಇದೆ. ಸೊ ಗ್ರೀಡ್ ಮತ್ತು ಕಂಪ್ಯಾಷನ್ ನಡುವೆ ಗ್ರೀಡೇ ಜಾಸ್ತಿ ಇದೆ. ಕಾಂಕ್ವೆಸ್ಟ್ ಅಂಡ್ ಕೋಆಪರೇಷನ್ ಇವೆರಡರಲ್ಲಿ ಕಾಂಕ್ವೆಸ್ಟ್ ಅಂದರೆ ಆಕ್ರಮಣನೇ ಜಾಸ್ತಿ ಇದೆ ಸಹಕಾರಕ್ಕಿಂತ. ವೈಲೆನ್ಸ್ ಅಂಡ್ ಹಾರ್ಮೋನಿ, ಹೊಂದಾಣಿಕೆಗಿಂತ ಹಿಂಸೆನೇ ಜಾಸ್ತಿ ಆಗ್ತಾ ಇದೆ ಇವತ್ತಿನ ಪ್ರಪಂಚ, ನೀವು ನೋಡ್ತಾ ಇದ್ದೀರಿ. ಹೀಗಾಗಿ ಆ್ಯಂಡ್ ಇಟ್ ಈಸ್ ದ ಫಾರೆಸ್ಟ್ ದಟ್ ಕ್ಯಾನ್ ಶೋ ಅಸ್ ದ ವೇ ಬಿಯಾಂಡ್ ದಿಸ್ ಕಾನ್ಫ್ಲಿಕ್ಟ್. ಹಾಗಾಗಿ ಇದನ್ನೆಲ್ಲದಕ್ಕೂ ಕೂಡ ನಮಗೆ ಉತ್ತರ ಏನಪ್ಪ ಅಂದರೆ ಫಾರೆಸ್ಟ್, ಕಾಡು, ದಟ್ ಕ್ಯಾನ್ ಶೋ ಅಸ್, ನಮಗೆ ತೋರಿಸಬಲ್ಲದು ದ ವೇ ಬಿಯಾಂಡ್ ದಿಸ್ ಕಾನ್ಫ್ಲಿಕ್ಟ್, ಈ ಎಲ್ಲ ಗೊಂದಲ ಮತ್ತು ಈ ಎಲ್ಲ ಹೋರಾಟಗಳಿಂದ ಆಚೆಗೆ ನಮಗೆ ಒಂದು ದಾರಿಯನ್ನು ತೋರಿಸುತ್ತೆ ಅಂದರೆ ಅದು ಕಾಡು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಹೀಗೆ ಇದೆ ಇಷ್ಟು. ಇದಕ್ಕೆ ಇನ್ನು ಸೆಕೆಂಡ್ PUC ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಮತ್ತು SSLC ಇಂಗ್ಲೀಷ್ ಪಾಠಗಳಿಗೆ ಸಂಬಂಧಪಟ್ಟಂತೆ ಅಥವಾ ಗ್ರಾಮರು, ಜನರಲ್ ಗ್ರಾಮರು, ಸ್ಪೋಕನ್ ಇಂಗ್ಲೀಷು ಇತ್ಯಾದಿ ಮಾಹಿತಿಗಳು ಬೇಕು ಅಂದರೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.